ಲಂಚ ತಗೊಂಡಂತ ಹಣವನ್ನ ಕೂಡ ಸಮನಾಗಿ ಹಂಚಿಕೊಳ್ಳಬೇಕು ಅಂತ ಇಲ್ಲಿ ಪ್ರತಿಜ್ಞಾ ವಿಧಿಯನ್ನ ಮಾಡಲಾಗಿದೆ. ಪವಿತ್ರವಾದ ಗಂಗಾಜಲವನ್ನ ಹಿಡಿದು ಪ್ರತಿಜ್ಞಾ ವಿಧಿ 60 ಮಂದಿ ನಡುವೆ ಲಂಚದ ಹಣ ಸಮಾನ ಹಂಚಿಕೆಗೆ ಪ್ರಮಾಣ ವಚನ ಅಂತೆ. ದುಡ್ಡೇ ಯಾವ್ದಾದ್ರೆ ಏನು ಲಂಚ ಮಾಡಿ ತಗೊಳ್ತೀವ, ನಾವೇನೋ ಕೆಟ್ಟ ಕೆಲಸ ಮಾಡಿ ತಗೊಳ್ತೀವ, ಬಟ್ ಅದರಲ್ಲಿ ಮಾತ್ರ ಸಮಾನತೆ ಇರಬೇಕು ಅನ್ನೋದು ಇವರ ಒಂದು ಅಭಿಪ್ರಾಯ. ಲಂಚದ ಹಣ ಸಮವಾಗಿ ಹಂಚಿಕೊಳ್ಳಲು ಪ್ರತಿಜ್ಞಾ ವಿಧಿ ನೋಡಿ. 60 ಮಂದಿ ನಡುವೆ ಲಂಚದ ಹಣ ಸಮಾನ ಹಂಚಿಕೆಗೆ ಪ್ರಮಾಣ ಅಂತೆ. ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಕೈಯಲ್ಲಿ ಗಂಗಾಜಲ ಹಿಡಿದು ಪ್ರತಿಜ್ಞೆಯನ್ನ ಮಾಡ್ತಾರಂತೆ ಇವರು. ಇದು ಯುಪಿಯ ಶಹಜಾನ್ಪುರ್ ಪಾಲಿಕೆ ಸದಸ್ಯರಿಂದ ಪ್ರತಿಜ್ಞೆ. ಲಂಚದ ಪ್ರತಿಜ್ಞೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ಭುಗಿಲೆದ್ದಿದೆ. ವಿಡಿಯೋ ವೈರಲ್, ಆಕ್ರೋಶ ಬೆನ್ನಲ್ಲೇ ಕ್ರಮದ ನಾಟಕ ಕೂಡ ಇಲ್ಲಿ. ಲಂಚದ ಪ್ರತಿಜ್ಞೆ ಮಾಡಿದವರ ವಿರುದ್ಧ ಕಠಿಣ ಕ್ರಮದ ಮಾತುಗಳು ಕೇಳಿ ಬರ್ತಾ ಇದೆ. ಇದು ಹಳೆಯ ವಿಡಿಯೋ ಎಂದು ಅಧಿಕಾರಿಗಳು ಸಬೂಬನ್ನ ಕೊಡ್ತಾ ಇದ್ದಾರೆ. ಹಳೆಯ ವಿಡಿಯೋ ಅಂತ ಅಂದ್ರೆ ಯಾವಾಗಿಂದು? ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಏನ್ ನಡೀತಿದೆ? ಹಾಗಾದ್ರೆ ಯುಪಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ? ಲಂಚದ ಹಣವನ್ನ ಕೂಡ, ಅದಕ್ಕೆ ಲಂಚ ತಗೊಳ್ಳದೆ ತಪ್ಪು, ಅದಕ್ಕೂ ಕೂಡ ಪ್ರತಿಜ್ಞೆ ಬೇರೆ ಅಂತೆ. ಅಬ್ಬಬ್ಬಾ, सही कह रहे हो। सही कह रहे हो। जो भी निगम की आमदनी होगी वो 60 में बटेने की बराबर से और हम जितने लोग हैं, हमारे जो ग्रुप के लोग हैं, तो इन पे अगर जो किसी पे आंच आती है तो सब इकट्ठे होंगे। हमेशा हमेशा नाम आप दे सकते हो, जो गद्दारी करेगा वो भी अम्मा चढ़ेगा। इस कसम का पालन भी करना चाहिए, पालन करना चाहिए। जो हम बोल रहे बोलो, कसम खिला देंगे तुम झंडो जाओगे। हाँ, सही कह रहे हो। सही कह रहे हो। ಎಲ್ಲೆಲ್ಲಿಗೆ ಬಂತ್ರಿ ನಮ್ಮ ದೇಶ, ನಮ್ಮ ದೇಶದ ರಾಜಕಾರಣ? ಯಾವುದು ಯು ಪಿ ಎಲ್ ಆಗಿದ್ದಿದ್ದು ಯೋಗಿ ಆದಿತ್ಯನಾಥ್ ಅವರ ಆಡಳಿತ. ಎಂತೆಂಥ ಗಂಗಾಜಲವನ್ನ ಹಿಡಿದು ಪ್ರತಿಜ್ಞೆ ಮಾಡೋದು, ಅದು ಯಾವ ವಿಚಾರಕ್ಕೆ? ಲಂಚದ ಹಣವನ್ನ ಸಮನಾಗಿ ಹಂಚಿಕೆ ಮಾಡ್ಕೊಳ್ಬೇಕು. ಅಲ್ಲಿ ಏನೇನು ಪ್ರತಿಜ್ಞೆ ಮಾಡ್ಕೊಂಡ್ರ, ಏನೇನ ವಿಚಾರಗಳಾದವು ಅಲ್ಲ. ಭ್ರಷ್ಟಾಚಾರಿಗಳು ಇವರೆಲ್ಲ. ಇವರಿಗೆ ಹಂಗೆ ನೋಡಿದ್ರೆ ಆ ಗಂಗಾಜಲ ಹಿಡಿಯೋ ಯೋಗ್ಯತೆ ಕೂಡ ಇಲ್ಲ. ಅದನ್ನ ಹಿಡ್ಕೊಂಡು ಮತ್ತೆ ಇವರು ಪ್ರತಿಜ್ಞೆ ಮಾಡೋದಂತೆ. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬಟ್ ಈ ವಿಡಿಯೋ ಇವಾಗಿಂದಲ್ಲ ಅವಾಗಿಂದಲ್ಲ ಅನ್ನುವಂಥ ಸಬೂಬುಗಳ ಅಧಿಕಾರಿಗಳಿಂದ. ಅಲ್ಲ ರೀ, ನಿಜಕ್ಕೂ ಕೂಡ ಅಂದರೆ ಏನೋ ಒಂದು ತಪ್ಪು ಮಾಡಿ ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರನ, ಅಥವಾ ಏನೋ ಒಂದು ಗಂಗಾಜಲ ಕೊಟ್ಟಿದ್ದಾರೆ ಹಿಡಿಯೋಣ, ಪ್ರತಿಜ್ಞೆ ಮಾಡೋಣ, ಎಲ್ಲರೂ ಕೂಡ ಸಮನಾಗಿ ಹಂಚ್ಕೋಬೇಕು ಅನ್ನುವಂಥ ಪ್ರತಿಜ್ಞೆ ಅಂತೆ. ಯುಪಿಯ ಶಹಜಾನ್ಪುರ್ ಪಾಲಿಕೆ ಸದಸ್ಯರಿಂದ ಆಗಿರುವಂಥ ಪ್ರತಿಜ್ಞೆ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಕೊಚ್ಚಿಯನ್ನು ಅಲ್ಲಿ ತಿಂದಿದ್ದಾರೋ, ಏನು ಮಾಡಿದಾರೋ, ಎಷ್ಟು ಜನರ ಹೊಟ್ಟೆ ಮೇಲೆ ಹೊಡೆದಿದ್ದಾರೋ, ಯಾರಿಗೆ ಎಲ್ಲಿ ಮೋಸ ಆಗಿದೆಯೋ, ಭ್ರಷ್ಟಾಚಾರದ ಹಣ, ಲಂಚದ ಹಣ, ಅದಕ್ಕೆ ಪ್ರತಿಜ್ಞೆ ಬೇರೆ. ಗಂಗಾಜಲವನ್ನು ಹಿಡ್ಕೊಂಡು ಏನೋ ಪಾಪ ಮಾಡಿ ಹೋಗಿ ಗಂಗಾಜಲದಲ್ಲಿ ಮುಳುಗಿ ಬಂದರೆ ಪಾಪ ಸ್ವಲ್ಪ ಕಳಿಯುತ್ತೆ ಅನ್ನುವಂಥದ್ದು ಮಾತಿತ್ತು. ಇವರು ಇಲ್ಲೇ ಕೈಯಲ್ಲಿ ಹಿಡ್ಕೊಂಡೇ ಗಂಗಾಜಲವನ್ನು ಪ್ರತಿಜ್ಞೆ ಬೇರೆ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಯೋಚನೆಗಳಿರ್ತಾವೆ ನೋಡಿ. ಅದಕ್ಕೆ ದೊಡ್ಡವ್ರ ಯೋಚನೆಗಳಲ್ವಾ. ಒಂದು ಬಾಟಲಲ್ಲಿ ನೀರು ತಗೊಂಡು ಹೋಗಿ ಗಂಗಾಜಲದ ಪ್ರತಿಜ್ಞೆ ಮಾಡಿ ಪಾಪ ಎಲ್ಲ ಕಳೆದ್ಕೊಂಡ್ಬಿಡೋಣ, ಇಲ್ಲಿ ಸಮನಾಗಿ ಹಂಚ್ಕೊಳ್ಳೋಣ ಅನ್ನೋದು ಲೆಕ್ಕಾಚಾರ.